ಅದ್ರ ಬಗ್ಗೆ ಒಂದು 15,000ರಿಂದ 16,000 ಜನ ಗಂಟೆ ಮಾಡಿಸಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು. ಕಳೆದ ಬಾರಿ ಶನೇಶ್ವರ ಸ್ವಾಮಿಯ ಅಗ್ನಿಕೊಂಡ ಮಹೋತ್ಸವಕ್ಕೆ ಬಂದು ಜಾತ್ರೆ ವಿಡಿಯೋ ಎಲ್ಲ ಮಾಡಿದ್ದು ತುಂಬ ಚೆನ್ನಾಗಿ ಜನ ಅದಕ್ಕೆ ರೆಸ್ಪಾನ್ಸ್ ಮಾಡಿದರು. ಅದೇ ರೀತಿ ಈ ಬಾರಿ 39ನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿ ಅಗ್ನಿಕೊಂಡ ಮಹೋತ್ಸವಕ್ಕೆ ಬಂದಿದ್ದೀವಿ. ಇದು ಎಲ್ಲಿ ನಡೀತಾ ಇದೆ ಅಂದರೆ ಮೇಡ್ನಹಳ್ಳಿ, ಬಿಡದಿ ಹೋಬಳಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ಬನ್ನಿ ಫುಲ್ಲು ಜಾತ್ರೆ ವಿಡಿಯೋ ತೋರಿಸಿ ಮತ್ತು ಅಗ್ನಿಕೊಂಡ ಮತ್ತು ದೇವ್ರದ್ದು ಫುಲ್ಲು ವಿಡಿಯೋ, ದೇವಸ್ಥಾನ ಎಲ್ಲ ತೋರಿಸಿ ಜಾತ್ರೆ ವೈಬ್ಸ್ ಹೇಗಿದೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಬನ್ನಿ ಹೋಗೋಣ. ನೋಡ್ಬೋದು ಪೊಲೀಸ್ ಸಿಬ್ಬಂದಿ ಎಲ್ಲ ಯಾವ ಥರ ತಯಾರಾಗಿದ್ದಾರೆ ಅಂತ. ಬನ್ನಿ ಹೋಗಿ ದೇವ್ರ ದರ್ಶನ ಮಾಡೋಣ. ಮೊದಲು ನೋಡ್ಬೋದು ಎಲ್ಲ ತುಂಬ ಚೆನ್ನಾಗಿ ವರ್ಷ ಒಂಚೂಸ್ ನೋಡ್ಬೋದು. 39ನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿ ಅಗ್ನಿಕೊಂಡ ಮಹೋತ್ಸವಕ್ಕೆ ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಶನೇಶ್ವರ ಸ್ವಾಮಿ. ನೋಡ್ಬೋದು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಶನೇಶ್ವರ ನೋಡ್ಬೋದು ಶನೇಶ್ವರ ಸ್ವಾಮಿ ದರ್ಶನ ಮಾಡೋದು. ನೆಕ್ಸ್ಟ್ ಇನ್ನೇನು ಅಗ್ನಿಕೊಂಡ ಸ್ಟಾರ್ಟ್ ಆಗುತ್ತೆ. ಅಗ್ನಿಕೊಂಡ ಫುಲ್ ವಿಡಿಯೋ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಫುಲ್ ಜಾತ್ರೆ ವಿಡಿಯೋ ಎಲ್ಲ ಫುಲ್ಲು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನೋಡೋಣ ಹೇಗಿದೆ ವೈಬ್ಸು ಅಂತ ಎಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು, ನೀವೇ ನೋಡಿದ್ರ. ನೋಡ್ಬೋದು ದೇವ್ರ ದರ್ಶನ ಮಾಡಾಯಿತು. ಬನ್ನಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಗ್ನಿಕೊಂಡ ಮಹೋತ್ಸವ ಆಗುತ್ತೆ. ಅಗ್ನಿಕೊಂಡನು ಫುಲ್ ವಿಡಿಯೋ ಹಾಕಕ್ಕೆ ನೋಡ್ತೀವಿ. ಯಾರ್ಯಾರು ಅಲ್ಲಿ ನೋಡೋಕ್ಕಾಗಲ್ವೋ ನಮ್ಮ ಚಾನಲಲ್ಲಿ ನೋಡಿ, ಯಾರ್ಯಾರು ಬರಬೇಕು ಅಂದಿರ್ತಾರೋ ಬಂದಿರೋದು ಅವ್ರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿ, ವಿಡಿಯೋದಲ್ಲಿ ನೋಡಿ ದೇವ್ರ ಕೃಪೆಗೆ ಪಾತ್ರ ಅಂತ ಕೇಳ್ಕೊಟ್ಟು ಬನ್ನಿ ಹೋಗಿ ಕೊಂಡ ನೋಡೋಣ. ನೋಡ್ಬೋದು ತಿಂಡಿ ಎಲ್ಲ ಹೇಗಿಕ್ಕಿದ್ದಾರೆ ಅಂತ. ಇವೇ ವೈಬ್ಸು ಈ ಥರ ಇದೇ ಜಾತ್ರೆ ವೈಬ್ಸ್ ಅಂತ ಹೇಳ್ಬೋದು. ಕಳೆದ ಬಾರಿನೂ ವಿಡಿಯೋ ಮಾಡಿದೋ ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡಿದ್ರು. ಅದಕ್ಕೂ ಈ ಬಾರಿ ಅದೇ ಥರ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಜಾತ್ರೆ, ನಮ್ಮ ಧರ್ಮ, ಈ ಥರ ವಿಡಿಯೋಗಳು ಚೆನ್ನಾಗಿ ನೋಡಿದ್ರೆ ನಮಗೂ ಮಾಡಬೇಕು ಅಂತ ಎನ್ಕರೇಜ್ ಬರುತ್ತೆ. ಅದೇ ವಿಡಿಯೋ ಇನ್ನೂ ಚೆನ್ನಾಗಿ ಜಾಸ್ತಿ ಮಾಡ್ತೀವಿ. ನೋಡ್ಬೋದು ನೀವು ನೋಡ್ತಾ ಇರೋದು ಇದು ಶ್ರೀ ಶನೇಶ್ವರ ದೇವಸ್ಥಾನ. ಇದು ಅಗ್ನಿಕೊಂಡ. ಇದು ಮೊದಲು ಅಗ್ನಿಕೊಂಡ ಇಲ್ಲಿ ನಡೆಯೋದು ಈ ದೇವಸ್ಥಾನ ಎದುರುಗಡೆ. ಇವಾಗ ಅಲ್ಲಿಗೆ ಶಿಫ್ಟ್ ಆಗಿದೆ. ನೋಡ್ಬೋದು ಅಶ್ವತ್ಥ ಕಟ್ಟೆ ಇದೆ. ಇದು ಬಂದರೆ ಹಂಗೆ ಇಲ್ಲಿ ಶ್ರೀ ರಾಜರಾಜೇಶ್ವರಿ ಸ್ವಾಮಿ ತಾಯಿಯ ದೇವಸ್ಥಾನ. ನೋಡ್ಬೋದು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಎಲ್ಲ ಇಲ್ಲೇ ದರ್ಶನ ಮಾಡ್ಕೊಳ್ಳಿ. 39ನೇ ವರ್ಷದ ಅಗ್ನಿಕೊಂಡ ಮಹೋತ್ಸವಕ್ಕೆ ಈ ರೀತಿ ಅಲಂಕಾರ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ ಅಲಂಕಾರ ಕೂಡ. ಬನ್ನಿ ಹೆಂಗೆ ಒಂದು ಆಂಜನೇಯನ ಟೆಂಪಲ್ ಇದೆ, ಆ ಟೆಂಪಲ್ಲು ತೋರಿಸ್ತೀನಿ. ನೋಡ್ಕೊಳ್ಳಿ, ಇದು ದರ್ಶನ ಮಾಡ್ಕೊಳ್ಳಿ. ತುಂಬ ಬಿಸಿಲಿದೆ, ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ಹೈಡ್ರೇಟ್ ಆಗಿರೋಕ್ಕೆ ಪ್ರಯತ್ನ ಪಡಿ. ನೀವೀಗ ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕೂಡ ಅಲಂಕಾರಕ್ಕೋಸ್ಕರ ರೆಡಿ ಮಾಡಿದ್ದಾರೆ ಕೊಂಡಕ್ಕೆ. ತುಂಬ ಚೆನ್ನಾಗಿದೆ. ನೋಡ್ಬೋದು ಕೊಂಡಕ್ಕೆಲ್ಲ ಹೇಗೆ ತಯಾರಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಎಲ್ಲ ರೆಡಿ ಆಗಿದ್ದಾರೆ. ನೋಡ್ಬೋದು ಕೊಂಡಕ್ಕೆಲ್ಲ ತಯಾರಿ ಮಾಡಿದ್ದಾರೆ. ಶನೇಶ್ವರ ಸ್ವಾಮಿಯ 39ನೇ ವರ್ಷದ ಮಹೋತ್ಸವ ಎಲ್ಲ ಹೇಗೆ ತಯಾರಿ ಮಾಡ್ತಾ ಇದ್ದಾರೆ ಅಂತ. ಸ್ವಾಮಿಯವರು ಕೊಂಡದಲ್ಲಿ ಪ್ರವೇಶ ಮಾಡುವುದನ್ನು ನೇರ ತನ್ನ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಅದ್ದೂರಿಯಾದ 36ನೇ ವರ್ಷದ ವಾರ್ಷಿಕೋತ್ಸವ ಚಿಕ್ಕಮ್ಮ ಶ್ರೀನಿವಾಸ್ ಬಾಣಂತೂರು 500 ರೂಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ಗುಡಿ ಕೌಂಟರ್ಗೆ ದಯಮಾಡಿ ಅಲ್ಲಿ ಗುಡಿ ಕಟ್ಟಬೇಕು ಅಂತ ವಿನಂತಿ. ತಮಗೆ ಧನ್ಯವಾದಗಳು. ಇದೇ ಜಾತ್ರೆ ವಯಸ್ಸು ನೋಡ್ಬೋದು. ಆರತಿ ಬರ್ತಾ ಇದೆ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಆರತಿಗಳು ನೋಡೋಕೆ ಒಂಥರ ಖುಷಿ ಆಗುತ್ತೆ. ಬನ್ನಿ ಆರತಿ ಎಲ್ಲ ತೋರಿಸ್ತೀನಿ. ನೋಡಿ ಎಲ್ಲ ಜನ ಬರ್ತಾ ಇದ್ದಾರೆ. ನೋಡ್ಬೋದು ಆರತಿ ಬರ್ತಾ ಇದೆ. ಆರತಿ ಬಂದ ಕೆಲವು ಕ್ಷಣಗಳಲ್ಲಿ ಕೊಂಡಾಗುತ್ತೆ. ನೋಡೋಣ ಬನ್ನಿ ಆರತಿಗಳು.
ಕೊಂಡ ನೋಡಕ್ಕೆ ಹುಡುಗಿ ಹೊರೈತಾ ಇದೆ. ಹೋಗ್ಬಿಡಿ. ಈ ಒಂದು ಅತ್ಯಂತ ಮಹೋತ್ಸವದಲ್ಲಿ ಯಾವುದೋ ನೂಕು ಈ ಸಂದರ್ಭದಲ್ಲಿ ಮಾಡಿ ಥ್ಯಾಂಕ್ ಯು ಗುರ್ತಿಡಿದಕ್ಕೆ. ಅನ್ನೋದು ಅಗ್ನಿಕೊಂಡ ಯಶಸ್ವಿಯಾಗಿ ನಡೀತು. ಬನ್ನಿ, ಕೊಂಡಾದ್ಮೇಲೆ ಏನು ಗೊತ್ತಾ, ತನ್ನ ಅರ್ಕೆಗಳೇನೋ ನಾವು ಹೊತ್ಕೊಂಡಿದ್ರೆ ಅವರು ಕೊಂಡಕ್ಕೆ ಎಳ್ಳು ಹಾಕೋದು ಅಥವಾ ಎಳ್ಳು ಹಾಕೋದು, ಏನೇವ್ರಿಗೆ ರೋಗ ರುಜಿನಗಳು ಇದ್ರು ಕೊಂಡಕ್ಕೆ ಎಳ್ಳು ಹಾಕಿದ್ರೆ ಅಥವಾ ಎಳ್ಳು ಹಾಕಿದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ನೋಡ್ಬೋದು ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಹನುಮಂತರಾಯ್ ಗುಲ್ಬರ್ಗ ಇವರು 200 ರೂಗಳನ್ನು ಕಾಣಿಕೆಯಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ತಮಗೆ ಧನ್ಯವಾದಗಳು. ಎಲ್ಲ ಕೊಂಡಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ನಾನು ಹೇಳಿ ಅವಾಗೆ ಅವ್ರು ಏನು ಅರ್ಕೆ ಹೊತ್ಕೊಂಡಿರ್ತಾರೋ ಅವ್ರಿಗೆ ಕೊಂಡ ಕಳ್ಳು ಅಥವಾ ಎಳ್ಳನ್ನ ಹಾಕಿ ಅವ್ರ ಅರ್ಕೆನ ತೀರಿಸ್ತಾರೆ. ಕೊಂಡ ಕಳ್ಳು ಹಾಕೋದ್ರಿಂದ ಅವ್ರ ಕಷ್ಟದ ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ. ಬನ್ನಿ, ಹಾಗೆ ಹೋಗಿ ಎಲ್ಲ ಪ್ರಸಾದ ಎಲ್ಲ ತೋರಿಸ್ತೀನಿ, ಏನು ಮಾಡ್ತಾ ಇದ್ದಾರೆ ಎಲ್ಲ ನೋಡೋಣ. ಜಾತ್ರೆ 39ನೇ ವರ್ಷದ ಅಗ್ನಿಕೊಂಡ ನಡೀತಾ ಇದೆ ಅಣ್ಣ. ಮಹಾಪ್ರಸಾದದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದು ಅಣ್ಣ, ಎಷ್ಟು ಜನಕ್ಕೆ ಮಾಡಿಸಿದ್ದೀರಾ? ಏನು ಮಹಾಪ್ರಸಾದದ ಬಗ್ಗೆ ಒಂದು 15,000ರಿಂದ 16,000 ಜನ ಗಂಟೆ ಮಾಡಿಸಿದ್ದೀವಿ ಪ್ರಸಾದನ. ಇದು ಪಲಾವು ಮತ್ತು ಸ್ವೀಟು ಕೇಸರಿ ಬಾತ್ ಮಾಡಿಸಿದ್ದೀವಿ. ನಾಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ನೈಟ್ ಫುಲ್ ಇರೋವರೆಗೂ ಕೊಡ್ತಾನೆ ಇರ್ತೀವಿ. ಎಷ್ಟು ಸಾವಿರ ಜನಕ್ಕೆ ಮಾಡಿಸಿರೋದು? 15,000ರಿಂದ 20,000 ಜನ ಗಂಟೆ ಮಾಡಿಸಿದ್ದೀವಿ. ತುಂಬ ಜನ ಸೇರ್ತಾರೆ. ಈಗಾಗಲೇ ಒಂದು 5-6 ಜನ ಬಂದಿದ್ದಾರೆ ಬೆಳಗ್ಗೆಯಿಂದ. ಕಳೆದ ಬಾರಿಗಿಂತ ಈ ಬಾರಿ ತುಂಬಾ ಜನ ಸೇರಿದ್ದಾರೆ ಅಂತ ಹೇಳ್ಬೋದಣ್ಣ? ಜನ ಸೇರಿದ್ದಾರೆ. ಓಕೆ ಅಣ್ಣ, ಇದು ಪ್ರಸಾದ ಅಣ್ಣ ಎಷ್ಟು ಟನ್ ಅಕ್ಕಿ ಈ ಥರ ಏನು ಹೆಂಗೆ ಸಂಗ್ರಹ ಆಯಿತು? ಸಂಗ್ರಹ ಅಂದರೆ ಅವರ
ತನುಮಾನದನ ಪ್ರೀತಿಯಿಂದ ಏನು ಕೊಡ್ತಾರೋ ಅದೆಲ್ಲ ಇಸ್ಕೊಂಡು ಶಾರ್ಟೇಜ್ ಆಗಿದ್ದಕ್ಕೆ ಸಂಸ್ಥೆಯಿಂದ ತಂದು ಹಾಕಿ ಇದು ಮಾಡಿದ್ವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ಏನೇನು ಅಣ್ಣ ಇವಾಗ ಪ್ರಸಾದ ಕೊಡ್ತಾ ಇರೋದು? ಪ್ರಸಾದ ಬಂದು ಇಲ್ಲಿ ಪಲಾವು, ಕೇಸರಿ ಬಾತು, ಪಾಯಸ 3 ಅಂದರೆ ನಿರಂತರವಾಗಿರ್ತಾ ಇದೆ. ನಿರಂತರವಾಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿರೋದು, ಕೊಡ್ತಾನೆ ಇರ್ತೀವಿ. ಓಕೆ, ತುಂಬ ಖುಷಿ ಆಯಿತು ತಿಳಿಸ್ಕೊಡಿದ್ದಕ್ಕೆ. ನೋಡ್ಬೋದು ಎಲ್ಲ ಪ್ರಸಾದ ಈಗ ವಿನಿಯೋಗ ಆಗ್ತಾ ಇದೆ, ಎಲ್ಲ ರೆಡಿ ಇದೆ. ಆ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಪ್ರಸಾದ ಸೇವನೆ ಮಾಡ್ತಿದ್ದಾರೆ. ಪ್ರಸಾದ ಎಲ್ಲ ತಯಾರಿಯಾಗಿದೆ. ಅಗ್ನಿಕೊಂಡ ನೋಡಿದ್ರ ಜಾತ್ರೆ ಎಲ್ಲ ದೇವಸ್ಥಾನ ವಿಡಿಯೋ ಎಲ್ಲ ನೋಡ್ರು. ಇನ್ನೇನು ಮಹಾಪ್ರಸಾದ ಸೇವನೆ ಮಾಡಿ ಜಾತ್ರೆ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಇದೇ ತರ ಪ್ರತಿ ವರ್ಷನೂ ಜಾತ್ರೆಗೆ ಬಂದು ಜಾತ್ರೆ ಯಶಸ್ವಿಯಾಗಿ ಕೊಡ್ಸೋಣ. ನೋಡ್ಬೋದು ಬಾಯ್ಸ್ ಎಲ್ಲ ಹಾಯ್ ನೋಡು, ಪ್ರತಿ ವರ್ಷ ಇದೇ ತರ ಜಾತ್ರೆ ವಿಡಿಯೋ ಮಾಡಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರೆ ಎಲ್ಲರೂ ಶೇರ್ ಮಾಡಿ, ನಮ್ಮ ಬಿಡಿ ಸುತ್ತಲಲ್ಲಿ ಶೇರ್ ಆಗಿ ಇನ್ನೂ ಹೆಚ್ಚಿನ ಜನಕ್ಕೆ ಪ್ರಚಾರ ಆಗಿ ಇಷ್ಟಪಡ್ತೀನಿ. ಇದೇ ತರ ವಿಡಿಯೋ ಆಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.